Dear students, it is my last session under first chapter. ಸೊ ಇದು ನನ್ನ ಫಸ್ಟ್ ಚಾಪ್ಟರ್ ಕೊನೆಯ ಸೆಷನ್ ಆಗಿರುತ್ತೆ. ಈ ಸೆಷನಲ್ಲಿ ನಾವು ಸ್ಪಿಯರ್ಮ್ಯಾನ್ಸ್ ರ್ಯಾಂಕ್ ಕೋರಿಲೇಷನಲ್ಲಿ ರಿಪೀಟೆಡ್ ರ್ಯಾಂಕ್ಸ್ ಬಂದಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಡೇಟಾ ವಿತ್ ಟೈಸ್ ಫಾರ್ ದ ಕಂಪ್ಯೂಟೇಷನ್ ಆಫ್ ಕೋಎಫಿಷಿಯಂಟ್ ಆಫ್ ರ್ಯಾಂಕ್ ಕೋರಿಲೇಷನ್ ವೈಲ್ ರ್ಯಾಂಕಿಂಗ್ ದ ವ್ಯಾಲ್ಯೂಸ್ 2 or more values may be equal, and so a situation of ties may arise. In such a case, all those values which are equal are assigned with the same average rank, and then the coefficient of rank correlation is found. Here, corresponding to every repeated ranks which repeats m times, a factor m cube minus m divided by 12 is added to summation d square. If one rank repeats m one times, another rank repeats m two times, and a third rank repeats m three times, and so on, the correction factor is. ಸೊ ಇಲ್ಲಿ ನಾವು ರ್ಯಾಂಕ್ಸ್ ಎಷ್ಟು ಸಲ ರಿಪೀಟ್ ಆಗಿದೆ ಅಂತ ನೋಡಬೇಕಾಗುತ್ತೆ. ರ್ಯಾಂಕ್ ರಿಪೀಟ್ ಆದಾಗ ನಾವು ಇಲ್ಲೊಂದು ಎಕ್ಸ್ಟ್ರಾ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಏನಂದ್ರೆ ಅದು ಕರೆಕ್ಷನ್ ಫ್ಯಾಕ್ಟರ್. ಕರೆಕ್ಷನ್ ಫ್ಯಾಕ್ಟರ್ಗೆ ಫ್ಯಾಕ್ಟರ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಫಾರ್ಮುಲಾ ಏನಂದಾಗ ಎಂ ಕ್ಯೂಬ್ ಮೈನಸ್ ಎಂ ಡಿವೈಡ್ ಬೈ 12. ಎಂ ಕ್ಯೂಬ್ ಮೈನಸ್ ಎಂ ಡಿವೈಡ್ ಬೈ 12. ಒಂದು ಸಲ ರ್ಯಾಂಕ್ ರಿಪೀಟ್ ಆದಾಗ ಅದನ್ನ ನಾವು ಎಂ ಕ್ಯೂಬ್ ಎಂ ಒನ್ ಮೈನಸ್ ಎಂ ಒನ್ ಡಿವೈಡ್ ಬೈ 12 ಅಂತ ತಗೋತೀವಿ. ಅದೇ ಎರಡು ಸಲ ರಿಪೀಟ್ ಆದಾಗ ಪ್ಲಸ್ ಎಂ ಕ್ಯೂಬ್ ಮೈನಸ್ ಎಂ ಡಿವೈಡ್ ಬೈ 12. 3 times if it repeats m cube minus m divided by 12. ಸೊ ಆನ್ ಹಾಗೆ ಹೋಗ್ತಾ ಇರುತ್ತೆ ಮತ್ತೆ ರ್ಯಾಂಕ್ ರಿಪೀಟ್ ಆದಾಗ. ಸೊ ಇದು ಕರೆಕ್ಷನ್ ಫ್ಯಾಕ್ಟರ್ಸ್. ಆಮೇಲೆ ದ ಕೋಎಫಿಷಿಯಂಟ್ ಆಫ್ ರ್ಯಾಂಕ್ ಕೋರಿಲೇಷನ್ ಫಾರ್ಮುಲಾ ನೋಡಿ, ಏನಿಲ್ಲ, ಒಂದು ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ ಓಲ್ಡ್ ಫಾರ್ಮುಲಾಕ್ಕೆ. ಓಲ್ಡ್ ಫಾರ್ಮುಲಾ ಏನಾಗಿತ್ತು, ಪಿ ಈಕ್ವಲ್ಸ್ 1 ಮೈನಸ್ 6 times ಸಮೇಷನ್ ಡಿ ಸ್ಕ್ವೇರ್ ಡಿವೈಡ್ ಬೈ ಎನ್ ಕ್ಯೂಬ್ ಮೈನಸ್ ಎನ್ ಅಂತ ಓಲ್ಡ್ ಫಾರ್ಮುಲಾ ಇತ್ತು. ಇದಕ್ಕೆ ಒಂದು ಪ್ಲಸ್ ಸಿ ಎಫ್ ಅಂತ ಆ್ಯಡ್ ಆಗಿದೆ, ಕರೆಕ್ಷನ್ ಫ್ಯಾಕ್ಟರ್. ಸೊ ಪ್ರಾಬ್ಲಮ್ ನೋಡೋಣ. ದ ಫಾಲೋವಿಂಗ್ ಆರ್ ದ ಮಾರ್ಕ್ಸ್ ಇನ್ ಅಕೌಂಟ್ಸ್ and marks in statistics of 10 students in a class. Find the coefficient of rank correlation. ಓಕೆ, ಎಕ್ಸ್ ಇಲ್ಲಿ ನೋಡಿ, ಅಕೌಂಟ್ಸ್ ಅನ್ನು ಎಕ್ಸ್ ಅಂತ ತಗೊಂಡಿದ್ದಾರೆ, ಸ್ಟಾಟಿಸ್ಟಿಕ್ಸ್ ಅನ್ನು ವೈ ಅಂತ ತಗೊಂಡಿದ್ದಾರೆ. ಮಾರ್ಕ್ಸ್ 10 ಜನ ಸ್ಟೂಡೆಂಟ್ಸ್ ಸ್ಕೋರ್ ಮಾಡಿದ್ದು ಮಾರ್ಕ್ಸ್ ಕೊಟ್ಟಿದ್ದಾರೆ ನೋಡಿ. 43, 96, 74, 38, 35, 43, 22, 56, 35, 80, ಅದೇ ಥರ ವೈದು ಕೂಡ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಸೊಲ್ಯೂಷನ್. ದ ಸ್ಟೂಡೆಂಟ್ಸ್ ಆರ್ ಅವಾರ್ಡೆಡ್ ರ್ಯಾಂಕ್ಸ್ ಅಕಾರ್ಡಿಂಗ್ ಟು ದಿಯರ್ ಮಾರ್ಕ್ಸ್ ಇನ್ ದ 2 ಸಬ್ಜೆಕ್ಟ್. ನೋಡಿ, ಎರಡು ಸಬ್ಜೆಕ್ಟ್ ಅನ್ನ ಆಸ್ ಇಟ್ ಈಸ್ ಅಲ್ಲಿ ಕೊಟ್ಟಾಗೆ ಬರ್ಕೊಬಿಡಿ ಮಾರ್ಕ್ಸ್. ಫಸ್ಟ್ 2 ಕಾಲಮ್ ಎಕ್ಸ್ ಮತ್ತೆ ವೈ ಅಂತ. ಎಕ್ಸ್ ಕಾಲಮ್ 43, 96 ಆಸ್ ಇಟ್ ಈಸ್ ಅದನ್ನು ಬರ್ಕೊಂಡು ನೆಕ್ಸ್ಟ್ ರ್ಯಾಂಕ್ ಅನ್ನ ಅಸೈನ್ ಮಾಡಿ. ರ್ಯಾಂಕ್ 1, ರ್ಯಾಂಕ್ 2. ಈಗ ಫಸ್ಟಿಗೆ ಎಕ್ಸ್ ಕಾಲಮ್ ಅಲ್ಲಿ ನಾವು ರ್ಯಾಂಕ್ ಅನ್ನು ಕೊಡ್ತಾ ಹೋಗೋಣ. ಫಸ್ಟ್ ಹೈಯೆಸ್ಟ್ ಯಾವ್ದಿದೆ ನೋಡುವ. ಹೈಯೆಸ್ಟ್ ಯಾವ್ದಿದೆ, 96 ಇದೆ. ಅದರಲ್ಲಿ 96ಗೆ ಫಸ್ಟ್ ರ್ಯಾಂಕ್ ಕೊಡಿ. ಸೆಕೆಂಡ್ ಹೈಯೆಸ್ಟ್ ಯಾವ್ದಿದೆ, 80ಗೆ ಸೆಕೆಂಡ್ ರ್ಯಾಂಕ್. ಥರ್ಡ್ ಹೈಯೆಸ್ಟ್ 74, ಅದು ಥರ್ಡ್ ರ್ಯಾಂಕ್. ನಂತರ ನೆಕ್ಸ್ಟ್ ಯಾವುದಿದೆ, 56 ಇದೆ, ಫೋರ್ತ್ ರ್ಯಾಂಕ್. ನಂತರ 56ಗಿಂತ ನೆಕ್ಸ್ಟ್ ಅದರ ಕೆಳಗಡೆ 43 ಇದೆ. ಬಟ್ 43 ನೋಡಿ, ಎರಡು ಸಲ ಇದೆ. ಸ್ಟಾರ್ಟಿಂಗಲ್ಲಿ ಒಂದು 43 ಇದೆ, ಆನಂತರ ಮಿಡ್ಲಲ್ಲಿ ಒಂದು 43 ಇದೆ. 43 ನೋಡಿ, ಅದು ಡಾರ್ಕ್ ಮಾಡಿದ್ದೇವೆ, ಬೋಲ್ಡ್ ಆಗಿದೆ. 43ದು ಎರಡು ಸಲ ಬಂದಾಗ ಇಲ್ಲಿ ಆಲ್ರೆಡಿ ಏನಾಗಿದೆ, ರ್ಯಾಂಕ್ ಎಷ್ಟು ರ್ಯಾಂಕ್ ಅಲಾಟ್ ಆಗಿದೆ, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ರ್ಯಾಂಕ್ ಆಗಿದೆ. ನೆಕ್ಸ್ಟ್ ಬೇಕಾಗಿ ನಮಗೆ ಫಿಫ್ತ್. ಬಟ್ ಫಿಫ್ತಿಗೆ ಇಬ್ಬರು ಇದ್ದಾರೆ. ಓಕೆ, 5 ಮತ್ತು 6 ಇಬ್ಬರಿದ್ದಾರೆ. ಆಗ ನಾವು ಈ ಥರ ಇಬ್ಬರು ಬಂದಾಗ ಎವರೇಜ್ ಮಾಡಿ ರ್ಯಾಂಕನ್ನು ಅಸೈನ್ ಮಾಡಬೇಕು. ಈಗ ನೋಡಿ, 5th ಮತ್ತು 6th ಇಬ್ಬರು ಈಕ್ವಲ್ ಆಗಿ ತೊಗೊಂಡಿದ್ದಾರೆ, 43. ಆಗ ನಾವು ಅದನ್ನ ಎವರೇಜ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿದರೆ, ಈಗ ನೋಡಿ, ಯಾವ ರ್ಯಾಂಕ್ ಅಲ್ಲ ಟೈ ಆಗಿರೋದು, 5 ಮತ್ತು 6 ಅಲ್ಲ. ಈಗ 5 + 6 ಡಿವೈಡ್ ಬೈ 2 ಅಂತ ಮಾಡಬೇಕು. 5 + 6 ಡಿವೈಡ್ ಬೈ 2. ಸೊ 5 + 6 ಎಷ್ಟು, 11. 11/2 ಅಂದರೆ 5.5. ನೋಡಿ, ಎವರೇಜ್ ರ್ಯಾಂಕ್ 43ಗೆ ಎರಡಕ್ಕೂ 5.5 ಕೊಡಬೇಕು ರ್ಯಾಂಕ್. ಅದಾಯಿತು. ಆ ನಂತರ ಈಗ 5 ಮತ್ತು 6 ಎರಡೂ ರ್ಯಾಂಕ್ ಇಬ್ಬರಿಗಿದ್ದ ಕಾರಣ ಅದು ಮತ್ತೆ 6 ಬರಲ್ಲ, ಅಲ್ಲಿ ಮುಗೀತು. 5th ರ್ಯಾಂಕ್ ಆಯಿತು, 6th ಆಯಿತು. ನೆಕ್ಸ್ಟ್ 7th ಯಾವುದಿದೆ ನೋಡಬೇಕು. ನೆಕ್ಸ್ಟ್ ಅದಕ್ಕಿಂತ ಕಡಿಮೆ, 43ಗಿಂತ ಕಡಿಮೆ ಇರುವಂಥದ್ದು 38 ಇದೆ. 38 ಒಂದೇ ಇರುವ ಕಾರಣ ಅದು 7th ರ್ಯಾಂಕ್. ಆ ನಂತರ 8th ರ್ಯಾಂಕ್ ಯಾವುದಿದೆ, 38 ಆದ ನಂತರ ಅದರ ಕೆಳಗಡೆ 36 ಇಲ್ಲ, 35 ಇದೆ. 35 1 2, ಮತ್ತೆ 35 ಎರಡು ಕಡೆ ರಿಪೀಟ್ ಆಗಿದೆ ನೋಡಿ. 35 ಎರಡು ಕಡೆ ರಿಪೀಟ್ ಆದ ಕಾರಣ ಈಗ 7 ರ್ಯಾಂಕ್ ಆಯ್ತಲ್ಲ. ನೆಕ್ಸ್ಟ್ ಯಾವುದಿಲ್ಲ ಇದೆ, 2 ಅಂದರೆ
8 ಮತ್ತು 9, 8 9 ಎರಡು ಒಟ್ಟಿಗೆ ಇದೆ, ಸೇಮ್ ಇದೆ. ಆಗ ಎವರೇಜ್ ಮಾಡಿ ಅದನ್ನ. 8 + 9 / 2, 17 / 2 ಅಂದರೆ ಎಷ್ಟು? 8.5. 8.5 ಎರಡಕ್ಕೂ 8.5 ಅಂತ ರ್ಯಾಂಕನ್ನು ಅಸೈನ್ ಮಾಡುವ. 35 35ಗೆ 8.5 8.5 ಅದಾಯಿತು. 35ಗಿಂತ ಕಡಿಮೆ ಯಾವುದಿದೆ? 22 ಇದೆ. ಈಗ 8.5 ಅಂದರೆ 8 ಮತ್ತು 9 ಎರಡು ರ್ಯಾಂಕ್ ಮುಗೀತು. ನೆಕ್ಸ್ಟ್ ನಾವು ಯಾವ್ದು ಕೊಡಬೇಕು? 10th ರ್ಯಾಂಕ್. ಸೊ 10th ರ್ಯಾಂಕ್. ಸೊ ರ್ಯಾಂಕ್ ಎಕ್ಸ್ಗೆ ಅಸೈನ್ ಆಯಿತು. ನೆಕ್ಸ್ಟ್ ವೈಗೆ ನೋಡೋಣ. ವೈಗೆ ನೋಡಿ, ಈಗ ಫಸ್ಟ್ ಹೈಯೆಸ್ಟ್ 94 ಇದೆ ಫಸ್ಟ್ ರ್ಯಾಂಕ್, ಆನಂತರ 95 ಇದೆ ಸೆಕೆಂಡ್ ರ್ಯಾಂಕ್, 84 ಸಾರಿ ಫಸ್ಟ್ ರ್ಯಾಂಕ್ ಇಲ್ಲಿ 95 ಇದೆ. 95 R2 ಕಾಲಮ್ ನೋಡಿ, R2 ಕಾಲಮ್. 95 ಫಸ್ಟ್ ರ್ಯಾಂಕ್, 94 ಸೆಕೆಂಡ್ ರ್ಯಾಂಕ್, 84 ಥರ್ಡ್ ರ್ಯಾಂಕ್, ನೆಕ್ಸ್ಟ್ 48 ಇದೆ ಫೋರ್ತ್ ರ್ಯಾಂಕ್, 41 ಇದೆ ಫಿಫ್ತ್ ರ್ಯಾಂಕ್, ನಂತರ 6 ಯಾವುದಿದೆ? ಓಕೆ, ಇಲ್ಲಿ ಏನಾಗಿದೆ ಅಂದಾಗ 6th ರ್ಯಾಂಕ್ ಇಲ್ಲ, 5th ಇದೆ. 41 ಆದ ನಂತರ 30 ನೆಕ್ಸ್ಟ್ ಇರುವಂಥದ್ದು. ಬಟ್ 30 ನೋಡಿ ರಿಪೀಟ್ ಆಗಿದೆ. 30 30 30 3 ಸಲ ರಿಪೀಟ್ ಆಗಿದೆ. 30 30 30 3 ಸಹ ಬೋಲ್ಡ್ ಮಾಡಿದ್ದೀವಿ ನೋಡಿ. ಸೊ 3 ಇದ್ದಾಗ ಇದನ್ನ ಎವರೇಜ್ ಮಾಡಿ. ಎಷ್ಟನೇ ರ್ಯಾಂಕ್ ಅಲ್ಲ ಇದು? 5th ರ್ಯಾಂಕ್ ಆಯ್ತಲ್ಲ. ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ 5th ಆಗಿದೆ. ಈಗ 6 7 8 3 ರ್ಯಾಂಕ್ ರಿಪೀಟ್ ಆಗಿದೆ. 6 + 7 + 8 ಸೊ 21 ಬರುತ್ತೆ. 6 + 7 ಅಂದರೆ 13, 13 + 8 ಅಂದರೆ 21 ಬರುತ್ತೆ. ಡಿವೈಡೆಡ್ ಬೈ, ಈಗ ಎಷ್ಟು ರ್ಯಾಂಕ್ ರಿಪೀಟ್ ಆಗಿದೆ? 3 ಟೈಮ್ಸ್ ಅಲ್ಲ ಇದು. ಸೊ /3, 21/3 ಅಂದರೆ 7 ಬಂತು. ಸೊ ಎವರೇಜ್ ರ್ಯಾಂಕ್ 7. ಈ ಮೂರಕ್ಕೂ 7 7 7 ರ್ಯಾಂಕನ್ನು ಕೊಡೋಣ. ಆಗ ಆಲ್ರೆಡಿ ನಮಗೆ 3 ರ್ಯಾಂಕ್ ಮುಗೀತು. ಯಾವುದೆಲ್ಲ ಮುಗೀತು? 6 ಮುಗೀತು, 7 ಮುಗೀತು, 8 ಮುಗೀತು. ನೆಕ್ಸ್ಟ್ ಯಾವುದು ಕೊಡಬೇಕು? 9 ಕೊಡಬೇಕು. ನೆಕ್ಸ್ಟ್ ಯಾವುದಿದೆ ಕಡಿಮೆ? 18. 18ಗೆ 9th ರ್ಯಾಂಕ್, 13ಗೆ 10th ರ್ಯಾಂಕ್. ಸೊ ರ್ಯಾಂಕ್ ಅಸೈನ್ ಆಯಿತು. ಈಗ ರಿಪೀಟ್ ಎಷ್ಟು ಸಲ ರಿಪೀಟ್ ಆಗಿದೆ? ಓಕೆ, ಅಲ್ಲಿ ರೈಟ್ ಸೈಡ್ ಲಾಸ್ಟ್ ಎಂಡರಿ ನೋಡಿ ಒಂದು ನೋಟ್ ಕೊಟ್ಟಿದ್ದಾನೆ. ಆ 5.5 ಅದು ಫಸ್ಟಿಗೆ ರಿಪೀಟ್ ಆಗಿದ್ದು 1, ಅದನ್ನು M1 ಅಂತ ತೊಗೋಬೋದು ಬೇಕಿದ್ರೆ ನಮಗೆ. ಆಮೇಲೆ ಸೆಕೆಂಡ್ ರಿಪೀಟ್ ಆಗಿದ್ದು 8.5, ಅದನ್ನ ಎರಡು ಸಲ ಆಯಿತು. ಮತ್ತು ಆನಂತರ R2 ಅಲ್ಲಿ ಒಂದು ಸಲ ಆಗಿತ್ತಲ್ಲ 7, ಇದು M3. ಓಕೆ, ಸೊ ಒಟ್ಟು 3 ರಿಪೀಟ್ ಆಗಿದೆ. ಆ ನಂತರ ಈಗ ಡಿ ಫೈಂಡ್ ಔಟ್ ಮಾಡೋಣ. R1 - R2. ಸೊ 5.5 - 7 ಅಂದರೆ 1.5 - 1.5. 1 - 2 - 1, 3 - 3 0, 7 - 10 - 3, 8.5 - 7 1.5, 5.5 - 9 - 3.5, 10 - 7 3, 4 - 5 - 1, 8.5 - 4 4.5, 2 - 1 1. Next d square, -1.5 square, -1.5 into -1.5. So you will get +2.25. -1 square means 1, 0 square means 0, -3 square means +9. 1.5 square 2.25, -3.5 into -3.5 plus 12.25. 3 square means 9, -1 square means +1, 4.5 square means 20.25, 1 square means 1. So total of d square, summation d square, you will get 58. ಸೊ ಇದು ರಿಪೀಟೆಡ್ ರ್ಯಾಂಕ್ ಆದ ಕಾರಣ ಇಲ್ಲಿ ಕರೆಕ್ಷನ್ ಫ್ಯಾಕ್ಟರನ್ನು ನಾವು ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಈ ಕರೆಕ್ಷನ್ ಫ್ಯಾಕ್ಟರನ್ನು ಫೈಂಡ್ ಔಟ್ ಮಾಡೋಣ. ಕರೆಕ್ಷನ್ ಫ್ಯಾಕ್ಟರ್ಗೆ ಇಲ್ಲಿ ರ್ಯಾಂಕ್ ಎಷ್ಟು ಸಲ ರಿಪೀಟ್ ಆಗಿದೆ? 3 ಟೈಮ್ಸ್ ರಿಪೀಟ್ ಆಗಿದೆ. ಸೊ 3 ಟೈಮ್ಸ್ ರಿಪೀಟ್ ಆದ ಕಾರಣ ಮತ್ತೆ ಒಂದು ನೆನ್ಪಿಟ್ಕೋಬೇಕು, 3 ಟೈಮ್ಸಲ್ಲಿ ಏನಾಗಿದೆ ಅಂದರೆ ಇಲ್ಲಿ ನೋಡಿ ಫಸ್ಟಿಗೆ 5.5 ನೋಡಿ ಎಷ್ಟು ಸಲ ಇದೆ? 2 ಟೈಮ್ಸ್ ಇದೆ. 43 ಇಬ್ಬರು ತೊಗೊಂಡಿದ್ರು. ಆ ನಂತರ 35 ಎಷ್ಟು ಜನ ತೊಗೊಂಡಿದ್ರು? ಅದು ಸಹ ಇಬ್ಬರೇ ತೊಗೊಂಡಿದ್ರು. 2 ಸಲ ರಿಪೀಟ್ ಆದರೆ ಇಬ್ಬರು ಸೇಮ್ ಈಕ್ವಲ್ ಮಾರ್ಕ್ಸ್ ತೊಗೊಂಡಾಗ ಅದನ್ನ ನಂಬರ್ 2 ಕ್ಯೂಬ್ ಅಂತ ತೊಗೋಬೇಕು ನಾವು, 2 ಕ್ಯೂಬ್. ಅದೇ 3 ಜನ ಒಂದೇ ಮಾರ್ಕ್ಸ್ ತೊಗೊಂಡ್ರೆ 3 ಕ್ಯೂಬ್ ಅಂತ ತೊಗೋಬೇಕು. ನೋಡಿ R2 ಅಲ್ಲಿ ನೋಡಿ 30 ಮಾರ್ಕ್ಸ್ 1 2 3, 3 ಜನ 30 30 30 ತೊಗೊಂಡಿದ್ರು. ಅದನ್ನ ನಾವು ನಂಬರ್ 3 ಕ್ಯೂಬ್ ಅಂತ ತೊಗೋಬೇಕು. 2 ಸಲ ರಿಪೀಟ್ ಆದರೆ 2 ಕ್ಯೂಬ್. ಅದೇ 4 ಜನ ಒಂದೇ ಮಾರ್ಕ್ಸ್ ತೊಗೊಂಡ್ರೆ 4 ಕ್ಯೂಬ್, ಆ ಥರ. ಸೊ ಕರೆಕ್ಷನ್ ಫ್ಯಾಕ್ಟರ್ ನೋಡಿ,
1/12 ಇಂಟು ಎಮ್ ಕ್ಯೂಬ್ ಮೈನಸ್ ಎಮ್ ಅಂತ ತೊಗೋಬೋದು ಫಾರ್ಮುಲಾ. ಇದು ಒಂದು ಸಲಕ್ಕೆ. ಈಗ ಇಲ್ಲಿ 3 ಟೈಮ್ಸ್ ಇದೆಲ್ಲ, ಪ್ಲಸ್ 3 ಸಲ ಸಹ ಹಾಗೆ ಬರ್ಕೋಬೇಕು. 1/12 ಇಂಟು ಎಮ್ ಕ್ಯೂಬ್ ಮೈನಸ್ ಎಮ್ ಪ್ಲಸ್ 1/12 ಇಂಟು ಎಮ್ ಕ್ಯೂಬ್ ಮೈನಸ್ ಎಮ್. ಈಗ ಫಸ್ಟ್ ರಿಪೀಟಿಗೆ 1/12 ಇಂಟು 2 ಕ್ಯೂಬ್. ಈಗ 5.5 ಎಸ್ ಅಲ್ಲ, 2 ಟೈಮ್ಸ್ ರಿಪೀಟ್ ಆಗಿದಲ್ಲ, ಸೊ 2 ಕ್ಯೂಬ್ ಮೈನಸ್ 2. ನೆಕ್ಸ್ಟ್ ಪ್ಲಸ್ 1/12 ಅಗೇನ್ 8.5 ಎಸ್ ಅಲ್ಲ, 2 ಟೈಮ್ಸ್ ರಿಪೀಟ್ ಆಯಿತು, 2 ಕ್ಯೂಬ್ ಮೈನಸ್ 2 ಅಂತ ತಗೋಬೇಕು. ಹಾಗೆ ಪ್ಲಸ್ 1/12. ಈಗ 7 ಎಷ್ಟು ಸಲ 7th ರ್ಯಾಂಕ್ ರಿಪೀಟ್ ಆಯಿತು? 3 ಸಲ. ಸೊ ಹಾಗಾಗಿ ಅದನ್ನ ನಾವು 3 ಕ್ಯೂಬ್ ಮೈನಸ್ 3 ಅಂತ ತಗೋತೀವಿ. ಎಷ್ಟು ನೀವು ಕ್ಯೂಬ್ ಅಂತ ತಗೋತೀರೋ ಅದೇ ನಂಬರ್ನ ಮೈನಸ್ ಮಾಡಬೇಕು. ಸೊ ಇದನ್ನ ನೀವು ಸಿಂಪ್ಲಿಫೈ ಮಾಡಿದಾಗ ನಮಗೆ 0.5 ಪ್ಲಸ್ 0.5 ಪ್ಲಸ್ 2 ಅಂತ ಬರುತ್ತೆ. ಮಲ್ಟಿಪ್ಲೈ ಮಾಡಿದಾಗ 3 ಸಿಗುತ್ತೆ. ಇದು ಕರೆಕ್ಷನ್ ಫ್ಯಾಕ್ಟರ್. ಸೊ ಕರೆಕ್ಷನ್ ಫ್ಯಾಕ್ಟರ್ ಈಸ್ 3. ಸೊ ದ ಕೋಎಫಿಷಿಯಂಟ್ ಆಫ್ ರ್ಯಾಂಕ್ ಕೋರಿಲೇಷನ್ ಈಸ್ main formula P equals 1 minus 6 into summation d square plus correction factor divided by n cube minus n. So 1 minus 6 into ಅಲ್ಲಿ ಎಷ್ಟಿದೆ summation d square. ಓಕೆ, ಡಿ ಸ್ಕ್ವಯರ್ ಇಲ್ಲಿ ಎಷ್ಟಿದೆ? 58 ಇದೆ. 58 ಪ್ಲಸ್ ಮೇಲ್ಗಡೆ ಕರೆಕ್ಷನ್ ಫ್ಯಾಕ್ಟರ್ 3. 58 ಪ್ಲಸ್ 3 ಅಂದರೆ 61. ಇಲ್ಲಿ ಆಲ್ರೆಡಿ ಆ್ಯಡ್ ಮಾಡಿ ಆಗಿದೆ, 61 ಆ್ಯಡ್ ಆಗಿದೆ ಅದರಲ್ಲಿ. ಈ 58 ಇಲ್ಲಿ ಡೈರೆಕ್ಟಾಗಿ 61 ಹೇಗೆ ಬಂದಂತ ಕನ್ಫ್ಯೂಷನ್ ಆಗೋದು ಬೇಡ. ಯಾಕಂದರೆ ಇಲ್ಲಿ ಡಿ ನೋಡಿ, ಸಮೇಷನ್ ಡಿ ಸ್ಕ್ವೇರ್ 58 ಇದೆ, ಕರೆಕ್ಷನ್ ಫ್ಯಾಕ್ಟರ್ ಪ್ಲಸ್ ಮೇಲ್ಗಡೆ 3 ಇದೆ, ಆ್ಯಡ್ ಮಾಡಿದಾಗ 61. ಅದನ್ನೇ ಡೈರೆಕ್ಟಾಗಿ ಆ್ಯಡ್ ಮಾಡಿ ಹಾಕಿದೆ ಅದರಲ್ಲಿ. ಸೊ 6 into 61 divided by ನಂಬರ್ ಆಫ್ observation is to 10. 10 cube minus 10 equals 1 minus 366 divided by 990. 1 minus 0.3697, you will get 0.6303. So plus ಇದೆ, so positive. There is a positive correlation between x and y. So next question, compute Spearman's rank correlation coefficient from the following data. Sales advertisement ಎರಡು ಕೊಟ್ಟಿದ್ದಾರೆ. 1 2 3 4 5 6 7 8 9 10. 10 ಸ್ಟೂಡೆಂಟ್ಸ್ ಇದೆ ಇಲ್ಲಿ. ಸಾರಿ 10 ಸೇಲ್ಸ್ ಮ್ಯಾನ್ ಇನ್ಫಾರ್ಮೇಷನ್ ಇದೆ ಡೇಟಾ. ಸೊ ಎನ್ ಈಕ್ವಲ್ಸ್ 10. ಈಗ ಆಸ್ ಇಟ್ ಈಸ್ ಸೇಲ್ಸ್ ಅಡ್ವರ್ಟೈಸ್ಮೆಂಟ್ ಎರಡನ್ನ ಎಕ್ಸ್, ಒಂದನ್ನು ಸೇಲ್ಸನ್ನು ಎಕ್ಸ್ ಅಂತ ತಗೊಳ್ಳಿ, ಅಡ್ವರ್ಟೈಸ್ಮೆಂಟ್ ವೈ ಅಂತ ತಗೊಳ್ಳಿ, ಆಸ್ ಇಟ್ ಈಸ್ ಅದನ್ನೇ ಬರೀರಿ. ಆಮೇಲೆ ರ್ಯಾಂಕ್ ಅಸೈನ್ ಮಾಡಿ. ಈಗ ಫಸ್ಟ್ ಕಾಲಮ್ಗೆ ರ್ಯಾಂಕ್ ಹೈಯೆಸ್ಟ್ ಇರೋದು 60, ಫಸ್ಟ್ ರ್ಯಾಂಕ್ 60 ಆದ ನಂತರ 56 ಇದೆ. ಬಟ್ 56 ಇಲ್ಲಿ 1 2 ಎರಡು ಕಡೆ ಇದೆ 56. ಹಾಗಾಗಿ ಫಸ್ಟ್ ರ್ಯಾಂಕ್ ಮುಗೀತು. ಸೆಕೆಂಡ್ ರ್ಯಾಂಕಿಗೆ ಟೈ ಇದೆ. ಹಾಗಾಗಿ ಸೆಕೆಂಡ್ ಮತ್ತು ಥರ್ಡ್ ರ್ಯಾಂಕ್ ಇಬ್ಬರು ಈಕ್ವಲ್ ಆಗಿದ್ದಾರೆ. ಆಗ ಏನು ಮಾಡ್ತೀವಿ ನಾವು? 2 + 3 ಡಿವೈಡ್ ಬೈ 2 ಅಂತ ಮಾಡ್ತೀವಿ. ಆಗ 2 + 3 ಅಂದರೆ 5. 5/2 ಅಂದರೆ ಎವರೇಜ್ ಎಷ್ಟು? 2.5. ಇವರಿಬ್ಬರಿಗೂ 2.5 ಅಸೈನ್ ಮಾಡಿ. ಅಲ್ಲಿಗೆ ಸೆಕೆಂಡ್ ರ್ಯಾಂಕ್ ಆಯಿತು, ಥರ್ಡ್ ರ್ಯಾಂಕ್ ಆಯಿತು. ನೆಕ್ಸ್ಟ್ ಫೋರ್ತ್ ರ್ಯಾಂಕ್ ಯಾರಿಗೆ ಅಂತ ನೋಡೋಣ. 54 ಇದೆ ಫೋರ್ತ್ ರ್ಯಾಂಕ್. ಅದಾದ ನಂತರ ಫಿಫ್ತ್ ರ್ಯಾಂಕಲ್ಲೂ ಮತ್ತೆ ಟೈ ಆಗಿದೆ 45 ಇಬ್ಬರು 45 ತೊಗೊಂಡಿದ್ದಾರೆ. ಹಾಗಾಗಿ ಫಿಫ್ತ್ ಮತ್ತು ಸಿಕ್ಸ್ತ್ ಇಬ್ರಿಗೆ ಟೈ ಆದಾಗ 5 + 6 ಡಿವೈಡ್ ಬೈ 2 ಮಾಡಿ. 11/2 ಅಂದರೆ 5.5. ಇಬ್ರಿಗೂ 5.5 ಅಸೈನ್ ಮಾಡಿ. ಅಲ್ಲಿಗೆ ಫಿಫ್ತ್ ರ್ಯಾಂಕ್ ಆಯಿತು, ಸಿಕ್ಸ್ತ್ ಆಯಿತು. ನೆಕ್ಸ್ಟ್ ಸೆವೆಂತ್ ರ್ಯಾಂಕ್ 40 ಇದೆ, 40 ಮಾರ್ಕ್ಸಿಗೆ ಸೆವೆಂತ್. ಆ ನಂತರ 39ಗೆ 8th, 39 ಆದ ನಂತರ 36ಗೆ 9th, 30ಗೆ 10th. ಸೊ ರ್ಯಾಂಕ್ ಅಸೈನ್ ಆಯಿತು. ನೆಕ್ಸ್ಟ್ R2 ರ್ಯಾಂಕ್ 2 ಇನ್ನೊಂದು ವೈ ಕಾಲಮ್ ನೋಡಿ, ಸೆಕೆಂಡ್ ಕಾಲಮ್. ಅಲ್ಲಿ ಹೈಯೆಸ್ಟ್ ಯಾವುದಿದೆ? ಹೈಯೆಸ್ಟ್ 45 ಇದೆ. 45 ಹೈಯೆಸ್ಟ್ ಇದೆ. 45ಗೆ ಫಸ್ಟ್ ರ್ಯಾಂಕ್, ಆನಂತರ 44 ಸೆಕೆಂಡ್ ರ್ಯಾಂಕ್, ನಂತರ 42 ಥರ್ಡ್ ರ್ಯಾಂಕ್, 44th ರ್ಯಾಂಕ್, 40 ಆದ ನಂತರ 4th ಆದ ನಂತರ 5th ಟೈ ಇದೆ ನೋಡಿ. ಯಾವುದಿದೆ? 36 ಮೂರು ಕಡೆ 36 ಇದೆ. ಸೊ ಮೂರು ಕಡೆ ಇದ್ದಾಗ ಆಗ ಅಲ್ಲಿ ಯಾವುದು ಆಲ್ರೆಡಿ 4 ಆಗಿದೆ. 5 6 7 ಇದು ಮೂರಕ್ಕೆ ಟೈ ಇದೆ. 5 + 6 11 + 7 18 ಡಿವೈಡ್ ಬೈ 3 ಅಲ್ಲ 3. 18 ಡಿವೈಡ್ ಬೈ 3 ಅಂದರೆ 6. 3 ಜನಕ್ಕೆ 6 ರ್ಯಾಂಕ್ ಕೊಡಿ. 6 ಅಲ್ಲಿಗೆ ಯಾವುದೆಲ್ಲ ಆಯಿತು? 5 6 7 ಆಯಿತು. ನೆಕ್ಸ್ಟ್ 8th ರ್ಯಾಂಕ್ ಯಾರಿಗೆ?
8th ರ್ಯಾಂಕ್ 32 ಮಾರ್ಕ್ಸಿಗೆ, 9th ರ್ಯಾಂಕ್ 30ಗೆ, ಲಾಸ್ಟ್ ರ್ಯಾಂಕ್ 20 ಮಾರ್ಕ್ಸಿಗೆ. ಸೊ ರ್ಯಾಂಕ್ ಅಸೈನ್ ಆದ ನಂತರ D1 ಫೈಂಡ್ ಔಟ್ ಮಾಡಿ, ಸಾರಿ ಡಿ ಡೈರೆಕ್ಟಾಗಿ R1 ಮೈನಸ್ R2, 5.5 ಮೈನಸ್ 4, 1.5, 2.5 ಮೈನಸ್ 6, ಅಲ್ಲಿ 3.5, ಆ್ಯಕ್ಚುಲಿ ಅದು ಮೈನಸ್ 3.5, ಬಟ್ ನೀವು ಸೈನ್ ಹಾಕದಿದ್ರು ಅಲ್ಲಿ ನಮಗೆ ಅದು ಕಾಲಮ್ ಇಂಪಾರ್ಟೆಂಟ್ ಅಲ್ಲ, ಲಾಸ್ಟ್ ಕಾಲಮ್ ಇಂಪಾರ್ಟೆಂಟ್. D² ಅಲ್ಲೆಲ್ಲೋ ಪ್ಲಸ್ಸೇ ಆಗುತ್ತೆ ಎಲ್ಲನೂ. ಸೊ 4 ಮೈನಸ್ 8 ಮೈನಸ್ 9 ಮೈನಸ್ 1, 4 ಮೈನಸ್ 2 2, 5.5 ಮೈನಸ್ 6 0.5, 7 ಮೈನಸ್ 8 ಮೈನಸ್ 1. ಆ್ಯಕ್ಚುಲಿ ತೊಂದರೆ ಇಲ್ಲ, ಬಟ್ ನಾವು ಇಲ್ಲಿ ಸ್ಕ್ವೇರ್ ಮಾಡುವಾಗ ಎಲ್ಲ ಪ್ಲಸ್ ಆಗುತ್ತೆ. ನೆಕ್ಸ್ಟ್ D² ಹಾಗೇನೆ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಲಾಸ್ಟ್ ಕಾಲಮ್ ಮಾಡಿ, D² ಕ್ಯಾಲ್ಕುಲೇಟ್ ಮಾಡಿ. D² ಆಸ್ ಇಟ್ ಈಸ್ ಏನು ಡಿ ಕಾಲಮ್ ಇದೆಲ್ಲ ಅದರದ್ದು ಸ್ಕ್ವೇರ್ ರೂಟ್ ಮಾಡಿ, ಅಲ್ಲಿಗೆ ಎಲ್ಲ ಪ್ಲಸ್ಸಿಗೆ ಬರುತ್ತೆ. ನಂತರ ಅದರ ಟೋಟಲ್ ಮಾಡಿ, ಸಮೇಷನ್ D² ಈಕ್ವಲ್ಸ್ 36. ಇಲ್ಲಿ 2 ರ್ಯಾಂಕು 2 ಟೈಮ್ಸ್ ರಿಪೀಟ್ ಆಗಿದೆ, 3ನೇ ರ್ಯಾಂಕು 3 ಟೈಮ್ಸ್ ರಿಪೀಟ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ಮೇನ್ ಫಾರ್ಮುಲಾ ಏನು, P ಈಕ್ವಲ್ಸ್ 1 ಮೈನಸ್ 6 ಇಂಟು ಸಮೇಷನ್ D² ಪ್ಲಸ್ ಕರೆಕ್ಷನ್ ಫ್ಯಾಕ್ಟರ್ ಡಿವೈಡ್ ಬೈ n³ ಮೈನಸ್ n. ಮೊದಲಿಗೆ ಕರೆಕ್ಷನ್ ಫ್ಯಾಕ್ಟರ್ ಕ್ಯಾಲ್ಕುಲೇಟ್ ಮಾಡೋಣ. ಕರೆಕ್ಷನ್ ಫ್ಯಾಕ್ಟರ್ ಈಕ್ವಲ್ಸ್ 1/12 ಇಂಟು m³ ಮೈನಸ್ m, ಅದನ್ನ 3 ಸಲ ಬರೀರಿ, ಯಾಕಂದ್ರೆ 3 ಟೈಮ್ಸ್ ರ್ಯಾಂಕ್ ರಿಪೀಟ್ ಆಗಿದೆ, ಸೇಮ್ ಅದನ್ನೇ. ಆ ನಂತರ ಫಾರ್ಮುಲಾದಲ್ಲಿ ಫುಲ್ಫಿಲ್ ಮಾಡೋದಾದರೆ ಅಲ್ಲಿ 1/12 ಇಂಟು 2³ ಮೈನಸ್ 2, 2 ಸಲ 2³ ಮಾಡ್ಕೋಬೇಕಾಗುತ್ತೆ. 2 ಸಲ 2 ಟೈಮ್ಸ್ ರ್ಯಾಂಕ್ ರಿಪೀಟ್ ಆಗಿದೆ. 3ನೇ ಸಲ ಮಾತ್ರ 3 ಜನ ಒಂದೇ ಥರದ್ದು ರ್ಯಾಂಕ್ ತೊಗೊಂಡಿದ್ದಾರೆ 6 ಮಾರ್ಕ್, ಅದನ್ನು ನಾವು 3³ ಅಂತ ತೊಗೋತೀವಿ, 3³ ಮೈನಸ್ 3. ಸೊ ಅದನ್ನೆಲ್ಲ ಸಿಂಪ್ಲಿಫೈ ಮಾಡಿದಾಗ 1/12 8 ಮೈನಸ್ 2 ಪ್ಲಸ್ 1/12 8 ಮೈನಸ್ 2 ಪ್ಲಸ್ 1/12 27 ಮೈನಸ್ 3. ಸೊ ಅಲ್ಟಿಮೇಟ್ ಆಗಿ ನಮಗೆ ಅಲ್ಲಿ 0.5 ಪ್ಲಸ್ 2 ಈಕ್ವಲ್ಸ್ 3 ಅಂತ ಸಿಗುತ್ತೆ. ಇದನ್ನು ಆ ಮೇನ್ ಫಾರ್ಮುಲಾಗೆ ಅಪ್ಲೈ ಮಾಡಿ. ಸೊ P ಈಕ್ವಲ್ಸ್ 1 ಮೈನಸ್ 6 ಇಂಟು, ನೋಡಿ ಅಲ್ಲಿ ಸಮೇಷನ್ D², ಇಲ್ಲಿ D² ಎಷ್ಟಿತ್ತು 36. ಸೊ 36 ಪ್ಲಸ್ 3 ಡಿವೈಡ್ ಬೈ ಅಲ್ಲಿ n³ ಅಂತ ಇತ್ತಲ್ಲ, ಇಲ್ಲಿ n³ ನಾವು ಇಲ್ಲಿ ಆ ಫಾರ್ಮುಲಾನ ಕೆಲವು ಟೆಕ್ಸ್ಟ್ ಬುಕ್ಕಲ್ಲಿ n ಇಂಟು n² ಅಂತ ತಗೋತಾರೆ. n ಇಂಟು n² ಮೈನಸ್ n ಇಂಟು n² ಮೈನಸ್ 1 ಅಂತ ತಗೋತಾರೆ. ಸೊ ಇವಾಗ ನೀವು ಅದನ್ನ n³ ಅಂತಲೂ ತಗೋಬೋದು. ಸೊ ನೀವು ಅದನ್ನ ಸಿಂಪ್ಲಿಫೈ ಮಾಡಿದಾಗ 1 ಮೈನಸ್ 6 ಇಂಟು 39 ಡಿವೈಡೆಡ್ ಬೈ 10 ಇಂಟು 99 ಅಂತ ಬರುತ್ತೆ. ಸೊ ಅಲ್ಟಿಮೇಟ್ ಆಗಿ 1 ಮೈನಸ್ 234 ಡಿವೈಡ್ ಬೈ 990, ಲಾಸ್ಟಿಗೆ 1 ಮೈನಸ್ 0.2364 ಅಂತ ಮಾಡಿದಾಗ, ಸೊ ದರ್ ಇಸ್ ಎ ಪಾಸಿಟಿವ್ ಇದೆ, ದರ್ ಇಸ್ ಎ ಹೈ ಪಾಸಿಟಿವ್ ಕೋರಿಲೇಷನ್ ಬಿಟ್ವೀನ್ ಸೇಲ್ಸ್ ಆ್ಯಂಡ್ ಅಡ್ವರ್ಟೈಸ್ಮೆಂಟ್. ಸೊ ಇದು ರ್ಯಾಂಕ್ ಕೋರಿಲೇಷನ್ಸ್ಗೆ ಸಂಬಂಧಪಟ್ಟಂಥದ್ದು. ಸೊ ಅಲ್ಲಿಗೆ